ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅನಪವಂ ಪುಲ್ಲ ತತು ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಕಲಸಿರನ್, ಹಾಗೆಯೇ ಈ ಮೂವಿಯ ರೈಟರ್ ಬೈ ಶಿವಕುಮಾರ್. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಅಕ್ಟೋಬರ್ 31, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಒಂದು 122 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಪ್ರೊಡಕ್ಷನ್ ಕಂಪನಿ ಧುಮ್ಕಾ ಸ್ಟಿಕ್ಸ್ ಪ್ರೊಡಕ್ಷನ್. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದರೆ 5 ಕೋಟಿ ಬಜೆಟನ್ನು ಆಗಿದೆ. ಕಲೆಕ್ಷನ್ ನೋಡಿದರೆ 28 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಮಾಲ್ವಿಕಾ, ಮನೋಜ್ ಹಾಗೂ ರಾವ್ರಾಜ್ ಹಾಗೂ ಶೀಲಾ ರಾಜ್ಕುಮಾರ್ ಹಾಗೂ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟ್ರು ಬಂದು ರಾವ್ರಾಜ್. ಹಾಗೆಯೇ ಈ ಮೂವಿಯ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಹಲವಾರು ಆ್ಯಕ್ಟರ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು. ಹಾಗೆಯೇ ಈ ಮೂವಿಗೆ ತುಂಬ ಮಾಹಿತಿಗಳನ್ನು ಕೊಟ್ಟಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಶಿವ ಅನ್ನೋ ವ್ಯಕ್ತಿ ಇರ್ತಾರೆ. ಶಿವ ಅನ್ನೋ ವ್ಯಕ್ತಿ ಅವರಿಗೆ ತಂದೆ ತಾಯಿ ಇರ್ತಾರೆ. ಹಾಗೆಯೇ ಅವರಿಗೆ ಒಂದು ಪ್ರೀತಿಸಿದಂಥ ಹುಡುಗಿನ ಮದುವೆ ಕೂಡ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆದರೆ ಅಂತರ್ಜಾತಿ ವಿವಾದ ಒಂದು ಆಗಿರುತ್ತೆ. ಹಾಗೆಯೇ ಅದರಿಂದ ಅವ್ರ ತಂದೆ ತಾಯಿ ಒಪ್ಕೊಂಡಿರೋದಿಲ್ಲ. ಹಾಗೆಯೇ ಅವರು ಒಂದು ರಿಜಿಸ್ಟ್ರೇಷನ್ ಮ್ಯಾರೇಜನ್ನು ಆಗ್ತಾರೆ. ಹಾಗೆಯೇ ಮದುವೆ ಆಗಿ ಅವರ ಒಂದು ಜೀವನವನ್ನು ಯಾವ ರೀತಿ ಕಟ್ಕೋತಾರೆ, ಹಾಗೆಯೇ ಯಾವ ರೀತಿ ಒಂದು ಬಾಳ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಶಿವ ಅವರು ಕೂಡ ಪ್ರೀತಿಸಿದ ಹುಡುಗಿನ ಮದುವೆಯಾಗಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದಿನಗಳ ನಂತರ ಅವರ ಒಂದು ವೈಫ್ಗೆ ಹಾಗೂ ಶಿವ ಅವ್ರಿಗೆ ಇಬ್ಬರಿಗೂ ಕೂಡ ಜಗಳ ಆಗುತ್ತೆ. ಹಾಗೆಯೇ ಅದರಿಂದ ಬೇರೆ ಬೇರೆ ಆಗೋಗ್ತಾರೆ. ಅದರಿಂದ ಡೈವರ್ಸ್ ಕೂಡ ಕೊಡಬೇಕು ಅಂತ ಡಿಸೈಡನ್ನು ಮಾಡ್ಕೋತಾರೆ. ಅದರಿಂದ ಇಬ್ಬರು ಕೂಡ ಡೈವರ್ಸನ್ನು ಕೊಡೋಕ್ಕೆ ಅಪ್ಲೈ ಕೂಡ ಮಾಡ್ತಾರೆ. ಕೋರ್ಟಲ್ಲಿ ಪ್ರೊಸೆಸ್ ಕೂಡ ಆಗಿ ಅವರಿಗೆ ಡಿವೋರ್ಸ್ ಕೂಡ ಕೊಡ್ತಾರೆ. ಮತ್ತು ಅವರು ಅವರವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಹುಡುಗಿ ಕೂಡ ಬೇರೆ ಹುಡುಗನ ಪ್ರೀತಿಸಿ ಮದುವೆ ಕೂಡ ಮಾಡ್ಕೋತಾರೆ. ಆದರೆ ಶಿವ ಅವರ ಕ್ಯಾರೆಕ್ಟರನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಹಾಗೆಯೇ ಅವ್ರಿಗೊಂದು ಮಗು ಕೂಡ ಇರುತ್ತೆ. ಶಿವ ಅವರು ಆ ಮಗುನ ನೋಡಿಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.